ಸ್ನೇಹಿತರೆ, ಇವತ್ತು ನಾವು ವೆಸ್ಟೀಜ್ ಕ್ಯಾಲ್ಶಿಯಂ ಬಗ್ಗೆ ತಿಳ್ಕೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಕ್ಯಾಲ್ಶಿಯಂ ಇದು ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಮಿನರಲ್ ಆಗಿದೆ. ನಮ್ಮ ಶರೀರದ ಎಲ್ಲ ಬೋನ್ಸ್ ಕ್ಯಾಲ್ಶಿಯಂ ಮೇಲೆ ಆಧಾರಿತವಾಗಿರುತ್ತದೆ. ಸ್ನೇಹಿತರೆ, ಚಿಕ್ಕವರಿಂದ ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿರ್ತಕ್ಕಂಥ ಒಂದು ಮಿನರಲ್ ಆಗಿದೆ. ಮುಖ್ಯವಾಗಿ ಮಹಿಳೆಯರಿಗೆ ಎಷ್ಟೋ ಅವಶ್ಯಕವಾಗಿದೆ. ಸ್ನೇಹಿತರೆ, ಮಹಿಳೆಯರಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕ್ಯಾಲ್ಶಿಯಂನ ಅಭಾವ ಕಂಡುಬರುತ್ತದೆ. ಏಕೆಂದರೆ ಮಹಿಳೆಯರ ಶರೀರದಲ್ಲಿ ಆಗ್ತಕ್ಕಂಥ ಪೀರಿಯಡ್ಸ್, ಪ್ರೆಗ್ನೆನ್ಸಿ ಮತ್ತು ಬೆಸ್ಟ್ ಫೀಡಿಂಗ್ ಸಮಯದಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗುತ್ತದೆ. ಸ್ನೇಹಿತರೆ, ಮಾಡರ್ನ್ ಲೈಫ್ ಸ್ಟೈಲಲ್ಲಿ ನಾವು ಸೇವಿಸ್ತಕ್ಕಂಥ ಆಹಾರ ಪದ್ಧತಿಯಲ್ಲಿ ಭಾಳಷ್ಟು ಬದಲಾವಣೆ ಆಗಿವೆ. ಸ್ನೇಹಿತರೆ, ನಾವು ಪೌಷ್ಟಿಕ ಆಹಾರಕ್ಕಿಂತ ಬದಲಾಗಿ ಟೇಸ್ಟಿ ಆಹಾರಕ್ಕೆ ಹೆಚ್ಚು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ. ಇದರಿಂದ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಸ್ನೇಹಿತರೆ, ಶರೀರದಲ್ಲಿ ಬೋನ್ಸ್ ಮತ್ತು ಟೀತ್ ಹೆಲ್ದಿಯಾಗಿರಬೇಕೆಂದರೆ ಕ್ಯಾಲ್ಶಿಯಂ ಅತ್ಯಂತ ಅವಶ್ಯಕವಾಗಿದೆ. ಶರೀರದಲ್ಲಿ ಹೆಲ್ತಿ ಆ್ಯಂಡ್ ಬ್ಯಾಲೆನ್ಸ್ಡ್ ಗ್ರೋತ್ಗೆ ಕ್ಯಾಲ್ಶಿಯಂ ತುಂಬ ಮುಖ್ಯವಾಗಿದೆ. ಸ್ನೇಹಿತರೆ, ಇದಕ್ಕಾಗಿ ಕ್ಯಾಲ್ಶಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು. ಸ್ನೇಹಿತರೆ, ಕ್ಯಾಲ್ಶಿಯಮನ್ನು ಫ್ರೂಟ್, ವೆಜಿಟೇಬಲ್, ಮಿಲ್ಕ್ ಪ್ರಾಡಕ್ಟ್, ಅದೇ ರೀತಿಯಾಗಿ ಡ್ರೈ ಫ್ರೂಟ್ ತಗೊಳ್ಳೋದರಿಂದ ನ್ಯಾಚುರಲ್ ಆಗಿ ಸಿಗುತ್ತದೆ. ಆದರೆ ಪ್ರತಿಯೊಬ್ಬರೂ ಪ್ರತಿನಿತ್ಯ ಈ ಎಲ್ಲ ಆಹಾರವನ್ನು ಸೇವಿಸಿ ಕ್ಯಾಲ್ಶಿಯಮನ್ನು ಅಬ್ಸರ್ವ್ ಮಾಡಲಾಗುವುದಿಲ್ಲ. ಆದ್ದರಿಂದ ಕ್ಯಾಲ್ಶಿಯಮನ್ನು ಹೊರಗಿನಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ಸ್ನೇಹಿತರೆ, ಅವಶ್ಯಕತೆ ಇದೆ. ಆದರೆ ಮಾರ್ಕೆಟ್ನಲ್ಲಿ ಎಷ್ಟೋ ಥರದ ಬ್ರ್ಯಾಂಡ್ಸ್ ಲಭಿಸುತ್ತವೆ. ಆದರೆ ವೆಸ್ಟೀಜ್ ಕ್ಯಾಲ್ಶಿಯಂ ಈಸ್ ದ ಬೆಸ್ಟ್ ಕ್ಯಾಲ್ಶಿಯಂ. ಸ್ನೇಹಿತರೆ, ವೆಸ್ಟೀಜ್ ಕ್ಯಾಲ್ಶಿಯಮನ್ನು ಸಮುದ್ರದಲ್ಲಿ ಸಿಗ್ತಕ್ಕಂಥ ಕಪ್ಪೆ ಚಿಪ್ಪಿನ ಒಳಪದರಿಂದ ತಯಾರು ಮಾಡಿರ್ತಕ್ಕಂಥ ಒಂದು ನ್ಯಾಚುರಲ್ ಪ್ರಾಡಕ್ಟ್ ಆಗಿದೆ. ಸ್ನೇಹಿತರೆ, ವೆಸ್ಟೀಜ್ ಕ್ಯಾಲ್ಶಿಯಂನಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ವಿತ್ ವಿಟಮಿನ್ D3 ಇರುವುದರಿಂದ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್ ಬೋನ್ಸನ್ನು ಮೇಂಟೈನ್ ಮಾಡುತ್ತದೆ. ಡೆಂಟಲ್ ಪ್ರಾಬ್ಲಮ್ಸ್ ಇದ್ದರೂ ಸಹ ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ವೆಸ್ಟೀಜ್ ಕ್ಯಾಲ್ಶಿಯಂನಲ್ಲಿ ವಿಟಮಿನ್ D3 ಇರುವುದರಿಂದ ಬೋನ್ಸ್ ಡೆನ್ಸಿಟಿಯನ್ನು ಇಂಪ್ರೂವ್ ಮಾಡುತ್ತದೆ. ಓಲ್ಡರ್ ಮೆನ್ ಆ್ಯಂಡ್ ವುಮೆನ್ ಯಾರೇ ಇರಲಿ, ಅವರ ಬೋನ್ಸ್ ಫ್ರ್ಯಾಕ್ಚರ್ ಆಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ವೆಸ್ಟೀಜ್ ಕ್ಯಾಲ್ಶಿಯಮನ್ನು ಉಪಯೋಗಿಸುವುದರಿಂದ ಆಸ್ಟ್ರೋಪೋರೋಸಿಸ್ ಇದ್ದವರಿಗೆ ಸಹಾಯ ಮಾಡುತ್ತದೆ. ಹೈ ಬ್ಲಡ್ ಪ್ರೆಷರ್ ಮತ್ತು ಹಾರ್ಟ್ ಅಟ್ಯಾಕ್ ಇಂತಹ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ವೆಸ್ಟೀಜ್ ಕ್ಯಾಲ್ಶಿಯಂ ಟೀತುಗಳನ್ನು ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿಯಾಗಿ ಮಾಡುತ್ತದೆ. ಸ್ನೇಹಿತರೆ, ಬ್ಲಡ್ ಕ್ಲಾಟ್ ಆಗಲು ಸಹಾಯ ಮಾಡುತ್ತದೆ. ಅದು ಅಲ್ಲದೆ ಮಸಲ್ ಫಂಕ್ಷನನ್ನು ಇಂಪ್ರೂವ್ ಮಾಡುತ್ತದೆ. ಸ್ನೇಹಿತರೆ, ವೆಸ್ಟೀಜ್ ಕ್ಯಾಲ್ಶಿಯಂ ನಮ್ಮನ್ನು ಕ್ರಾನಿಕ್ ಡಿಸೀಸಸ್ನಿಂದ ನಮ್ಮನ್ನು ರಕ್ಷಿಸುತ್ತದೆ. ಸ್ನೇಹಿತರೆ, ಇದರ ಯೂಸೇಜ್ ಬಗ್ಗೆ ತಿಳ್ಕೊಳ್ಳೋಣಾದರೆ ಪ್ರತಿನಿತ್ಯ 2 ಕ್ಯಾಪ್ಸೂಲನ್ನು ಯೂಸ್ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜೊತೆಗೆ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಲೈಕ್ ಮಾಡುವುದರಿಂದ ಮತ್ತು ಹೊಸ ವಿಡಿಯೋಗಳನ್ನು ಮಾಡಲು ನನಗೆ ಎಂಕರೇಜ್ಮೆಂಟ್ ಕೊಟ್ಟಂಗಾಗುತ್ತೆ. ನಂತರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಶ್ ಯು ವೆಲ್ತ್.